ಕೆಲಸ ಎಷ್ಟು ಮಾಡ್ಕೊಡಲ್ಲ ಅವರು ಅವ್ರಿಗೆ ಕೈ ಕೊಟ್ಟಾರ, ಮತ್ತಾರು ಕೈ ಕೊಟ್ಟಿಲ್ಲ. ರಿಯಲ್ ಆಗಿ ಹೇಳ್ತಾ ಇದೀನಿ, ಓಪನ್ ಆಗಿ ಹೇಳ್ತಾ ಇದೀನಿ, ಅವ್ರಿಗೆ ಕೈ ಕೊಟ್ಟವ್ರು ಅವ್ರ ಒಂದು ಕೆಲಸ ಮಾಡ್ಕೊಡೋರು, ಮತ್ ಯಾರು ಕೈ ಕೊಟ್ಟಿಲ್ಲ. ರಿಯಲ್ ಆಗಿ ಹೇಳ್ತಾ ಇದೀನಿ. ಯಾಕೆ ಏನಂದ್ರ ಇವತ್ತು ಅವ್ರು ಗೆಲಿಬೇಕಾದ್ರೆ ಗೌಡ್ರಲ್ಲ ಎಷ್ಟ್ ಕಾರ್ಯಕರ್ತರು ನಿಷ್ಠವಂತಿದ್ರಿ, ಅವ್ರ ಬಳಿ ಎಷ್ಟ್ ಕೆಲಸ ತಗೊಂಡ್ರ. ಅವ್ರ ಏನಾಗ್ಯಾರ ಗೊತ್ತಾ, ಈಗ ಎಷ್ಟು ಜನ ಕೆಲಸ ತಗೊಂಡ್ರ ಅವ್ರೆಲ್ಲ ಏನಾಗ್ಯಾರ, ಆಯ್ತಪ್ಪ ನನಗೆ ಐಷಾರಾಮ್ ಆಗ್ಯದ ನಡಿಬಿಡ್ಬೇಕು. ಮಾತೇನ್ ಮಾಡ್ತಾರ ಅವರು, ಆಚ್ ಕಡೆ ಕೈ ಇಟ್ಕೊತಾರ, ಬೇರೆ ಕಡೆ ಕೈ ಇಟ್ಕೊತಾರ, ಬೇರೆ ಕಡೆ ಕೈ ಇಟ್ಟು ಆ ಕಡೆ ಕೆಲಸ ತಗೊಳತಾರ. ಮಾತೇನು ಗೌರವ ಬರ್ಬೇಕು, ಪೋಸ್ಟ್ ಕೊಡ್ಬೇಕು, ನಾನ್ ನಿಮ್ ಜೊತೆ ಇದ್ದೀನಿ ಅಂತ. ಬಟ್ ಅವರ दुश्मन सामने है तो गर्दन काट देंगे, लेकिन बगल में रहे तो क्या करेंगे तुम लोग, क्या कर सकते हैं क्या बोलो। इसके लिए मैं दो ही बात बोलना चाहता हूँ। हम एक नवगठित रायना युवा अध्यक्ष है, हमारा क्या ये कभी भी हम साथ के लिए 24 आवर्स कभी भी फोन करे तो रात को 12 बजे आते बोले तो आती, साथ के लिए कभी भी काम क्लियर भी करो बोले तो करते हैं। इसके लिए एक ही बात बोलना चाहता हूँ, काम करे तो निष्ठा मत करो, काम ले लो सबका पास। कभी साहब किसको भी मना नहीं किया, कभी मना किया क्या कोई है तो बोलते साहब लोग पुलिस स्टेशन गए तो साहब को याद करो, तहसील ऑफिस में गए तो साहब को याद करो। साहब का नाम पे बहुत कुछ काम होता है, क्या साहब सब जगह में आता है क्या तुम लोग का पास नहीं आते। ये आदमी साहब का पास मिलता है उसको डालता है सब लोग, ये साहब का आदमी है, चलो कोई पुलिस स्टेशन में जाओ, क्या तहसील ऑफिस में जाओ, ये साहब का आदमी, उसको कुछ बोलना नहीं, कुछ काम करना तो जल्दी करके देना, ऐसा बोलते। लेकिन उनका नाम पे बहुत फल खा रहे सब लोग, लेकिन एक तो आदमी ये फल खाने वाला आदमी उसको गद्दार कर रहे हैं। इसके लिए ये गाँव में क्या अभी इम्पोर्टेंट मैं साहब को बोलना चाहता हूँ, युवक को अभी हिरिया सब लोग जुटे तो काम होती, लेकिन ये सब लोग युवक लोग ಬಹಳ ಒಂದು ತಾಕತ್ ಕೊಡಿ ನೋಡ್ರಿ. ಯಾಕಂದ್ರೆ ಯುವಕರಿಗೂ ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಒಂದು ಗ್ರೂಪ್ ಮೇನ್ ಇಂಪಾರ್ಟೆಂಟ್ ಇರ್ತದ. ಒಂದು ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಆಗಬೇಕಾಯ್ತು, ಯಾವುದೇ ನಮ್ಮ ಮನಿ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಇಂಪಾರ್ಟೆಂಟ್ ಅಂತ. ಆಲ್ರೆಡಿ ಬೇಸ್ಮೆಂಟ್ ಇದೆ, ಆದ್ರೆ ಆ ಬೇಸ್ಮೆಂಟ್ ಏನದಂದ್ರ ಬಿಜೆಪಿದವ್ರಿಗೆ ಇವತ್ತು ಒಡೆಕ್ ಮಾಡ್ತಾ ಇದಾರ. ಅದು ಹೊರಗುಡಂಗ ಏನಂದ್ರ ಯುವಕರಾಗ್ಲಿ ಎಲ್ಲ ಹಿರಿಗಳಾಗಿ ನೀವು ನೋಡ್ರಿ, ನಿಮ್ಮ ಹತ್ರ ಕೆಲಸ ಯಾರಂತ ಕೊಡೋರ ಎಲ್ಲರಿಗೆ ಆಯ್ತು, ಆಮೇಲೆ ನಿಮ್ಮ ಹತ್ರ ಕಾರ್ಯಕರ್ತರಿದ್ದಾರೆ ಎಲ್ಲರಿಗೆ ಡೈರೆಕ್ಟ್ ಹೇಳ್ರಿ, ನಿಮ್ಮ ಹತ್ರ ಕೆಲಸ ನೀವು ಕೊಡ್ತಾ ಇದ್ರ, ನಿಮ್ಮಿಂದ ಅವ್ರು ಬರ್ತಾ ಇದ್ರ, ಅಂದ್ಮೇಲೆ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ರಿ, ನೋ ಎಕ್ಸ್ಕ್ಯೂಸ್, ಸೀದಾ ಹೇಳ್ಬಿಡ್ಬೇಕು. ಏನಾದ ನೋಡಪ್ಪ ಕೆಲಸ ಕೊಡ್ತಾ ಇದೀಯಾ, ನಮ್ಮ ಹತ್ರ ಮನ್ಸ್ಕೊತಾ ಇದೀಯಾ ಅಂದ್ಮೇಲೆ ನೀನೇನಾರ ಕೆಲಸ ಏನು ದೇರಿ ಬಂದು ನಮ್ಗೇನ ಅವ್ರ ಬಳಿ ಬಾ ಅಂತ ಯಾರು ಹೇಳ್ತಾ ಇಲ್ಲ. ಅವ್ರ ಏನಾರ ಯಾವ ಟೈಮಿಗೆ ಕರೀತಾರ ಆ ಟೈಮಿಗೆ ಮಾತ್ರ ಬರೀ ಅಂತ ಹೇಳ್ತಾರ. ಪಕ್ಷ ಯಾವಾಗ ಒಂದ್ ಟೈಮಿಗೆ ಆ ಪಕ್ಷ ಟೈಮಿಗೆ ನಮಗ್ ಸಹಕಾರ ಮಾಡಂತ ಇದ್ದಾರ. ಇವತ್ತು ನೋಡಿ ಎಷ್ಟು ಜನ ಇದಾರ, ಎಷ್ಟು ಜನ ಇವತ್ತಿಲ್ಲ ಅಂದ್ರೆ ಸಾವಿರಾರು ಜನಸಂಖ್ಯೆ ಸೇರುವ ಟೈಮ್ ಇರ್ಬೋದು ಅಷ್ಟು ಕಾರ್ಯಕರ್ತ ನಿಷ್ಠಾವಂತ ಇದ್ದಾರೆ. ಹಾಗಾಗಿ ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ, ಏನಂತಂದ್ರ ಗೌಡ್ರ ಹತ್ರ ಏನ್ ಕೆಲಸ ಏನೇ ಇರ್ಲಿ ಏನೇ ಇಲ್ಲ ಮಾಡ್ತಾ ಇದಾರ. ಅವ್ರು ನಮ್ದು ಮುನ್ನಾಬಾದ್ ಒಂದು ಬಾಸ್ ಇದ್ದಾರ, ಚುಡುಕೋದ್ನವ್ರು ಒಂದು ಬಾಸ್ ಇದ್ದಾರ. ಹಾಗಾಗಿ ನಾವು ಅವರೆಲ್ಲ ನೆಳ್ಳಲ್ಲಿ ಬರ್ತದೆ ಹೊರತಾಗಿ ಇವತ್ತು ಏನ್ ಮಾಡ್ತಿದಾರ, ನಾವು ಇವತ್ತು ಒಂದು ಗಿಡ ಬೆಳೆಸಿವಿ, ರಾಜಶೇಖರ್ ಗೌಡ್ರ ಅಂತ ಒಂದು ಗಿಡ ಬೆಳೆಸಿವಿ. ಬಟ್ ಗಿಡ ಕಡೆ ಮಾತ್ರ ಮಾಡ್ಬೇಡ್ರಿ, ಗಿಡ ಕಡ್ದ್ರಿ ನೀವು ಯಾರು ನೆಳ್ಬಿಡಕ್ ಸಾಧ್ಯ ಇಲ್ಲ. ಯಾಕಂದ್ರ ನೀವು ಗಿಡ ಕಡ್ದ ಮೇಲೆ ಬಿಸಿಲೇ ಇರ್ತದ, ನೆರಳಿರ್ಲಕ್ ಸಾಧ್ಯ ಇಲ್ಲ. ಹಾಗಾಗಿ ಗಿಡ ಕಡೆಯುವಂತ ಕೆಲಸ ಯಾರನ್ನೂ ಮಾಡಬೇಡಿ, ಯಾಕಂದ್ರ ಅವ್ರ ಹತ್ತ ಸುತ್ತ ಕುಂತವರೇ ಗಿಡ ಕಡೆ ನೋಡ್ತಾ ಇದಾರ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಲ್ಲಾ ಹುಡುಗರಿಗೂ ಒಂದು ಟೀಮ್, ಯುವಕರು ಟೀಮ್ ಕಟ್ಟಿ ಏನದಂದ್ರೆ ಎಲ್ಲ ಒಂದು ಸಂಘಟನೆ ಮಾಡಿ ಒಂದು ಕಾಂಗ್ರೆಸ್ ಇದು ಒಂದು ಟೀಮ್ ಎಲ್ಲ ರೆಡಿ ಮಾಡಿ ಆಮೇಲೆ ಒಂದು ಸ್ಟ್ರಾಂಗ್ ಅಂತ ಒಂದು ಅಂದರ್ಲ ಒಂದು ಕೈ ಮುಷ್ಟಿ ಅಂತ. ಹಾಗಾಗಿ ಒಂದ್ ಹೇಳಿದ್ರೆ ಏನು ಮಾಡಕ ಯಾರು ಮಾಡಿಸ್ಬೋದು ಅಂತ. ಹಾಗೆ ಅದೇ ರೀತಿಯಾಗಿ ನಾವೇನದ ಮುಂದಿನ ದಿನಗಳಲ್ಲಿ ಎಲ್ಲಾ ಊರಿಗೆ ಹಳ್ಳಿ ಹೋಗಿ ಒಂದು ಯುವಕರು ಒಂದು ಟೀಮ್ ಕಟ್ಟಬೇಕು. ಮತ್ತೆ ಎಲ್ಲಾ ಒಂದು ಏನು ಕಾರ್ಯಕರ್ತರು ಇದಾರ ಎಲ್ಲರಿಗೂ ಇನ್ನೊಂದು ಸಲ ಸ್ವಲ್ಪ ಎಲ್ಲ ಕರೆಕ್ಟ್ ಪ್ರಾಪರ್ಲಿ ಒಂದು ಗೈಡೆನ್ಸ್ ಕೊಟ್ಟು ಏನದ ಮುಂದಿನ ಎಷ್ಟು ಜನ ಇದಾರೆ ಎಲ್ಲ ಇರ್ಬೋದು, ಬಹಳಷ್ಟು ಇದೆ ಎಲ್ಲ ಊರಲ್ಲಿ, ಆದ್ರೂ ಅವ್ರು ಕೆಲಸ ಮಾಡ್ತಾ ಇದೆಯಲ್ಲ, ನ್ಯೂಟ್ರಲ್ ಆಗಿದ್ದಾರೆ ಎಲ್ಲರೂ. ನ್ಯೂಟ್ರಲ್ ಹಾಗೆ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.